ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ SSB ಮೋಟೋ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಅಲ್ಟಿಮೇಟ್ ಎಲೆಕ್ಟ್ರಿಕ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಎಸ್, ದಿ 2025 TVS iQube. ಸೊ ಒಂದು ರೌಂಡ್ ವಾಕ್ ಅರೌಂಡ್ ಮಾಡ್ತೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಎಸ್, ಇವತ್ತು ಈ ಗಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ 2025 ದಿ ಬ್ರ್ಯಾಂಡ್ ನ್ಯೂ TVS iQube UG. ಸೊ ಇದು ಒಂದು ಲೋ ವರ್ಷನು. ಸೊ ನಿಮಗೆ iQubಲ್ಲಿ 3 ವೇರಿಯಂಟ್ಸ್ ಸಿಗುತ್ತೆ: TVS UG, TVS iQube UG, TVS S ಮತ್ತು ST. ಸೊ ST ಬಂದು ಟಾಪ್ ಎಂಡ್, ಅದರಲ್ಲಿ 5.3 kW ವಿತ್ 200+ ಕಿಲೋಮೀಟರ್ಸ್ವರೆಗೂ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. ಇದು ಬಂದು 3.5 kW ವಿತ್ ಫುಲ್ ಚಾರ್ಜ್ 115. ಸೊ ಇದು ಫುಲ್ ಚಾರ್ಜ್ ಮಾಡೋಕ್ಕೆ 4 ಅವರ್ಸ್ ಬೇಕಾಗುತ್ತೆ. 4 ಅವರ್ಸ್ 30 ಮಿನಿಟ್ಸ್ ಎಕ್ಸಾಕ್ಟ್ ಬೇಕಾಗುತ್ತೆ. ಕಂಫರ್ಟು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಸೌಂಡ್ ಇಲ್ಲ, ಯಾಕಂತಂದರೆ ಇದರಲ್ಲಿ ಹಬ್ ಮೋಟರ್ ಇದೆ. ಸೊ ಹಬ್ ಮೋಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮೋಟರ್ ವಿಚ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅ ವೀಲ್. ಸೊ ಆಗೋಸ್ಕರ ಸೌಂಡ್ ಒಂಚೂರು ಬರೋಲ್ಲ. ಸೊ ಅದನ್ನು ಹಬ್ ಮೌಂಟೆಡ್ ಮೋಟರ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸು, ಏನೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಇದೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಬ್ಯಾಕ್ ರೆಸ್ಟು. ಸೊ ಇದು 2025ಇಂದನೇ ಬಂದಿರೋದು. ಸೊ ಇದು ಹಾಕ್ಸಿರೋದು ನಾನು, ಮತ್ತು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಎಲ್ಲ ಹಾಕ್ಸಿದ್ದೀನಿ, ಇನ್ಕ್ಲೂಡಿಂಗು ಪ್ರೊಟೆಕ್ಷನ್ ಗಾರ್ಡು ಎಲ್ಲ ಸೇರಿಸಿನೇ ಇದು ಮಾಡಿಸಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬೆಸ್ಟ್ ಏನಂತಂದರೆ, ಇದರಲ್ಲಿ ಬೂಟ್ ಸ್ಪೇಸ್ ಮಾತ್ರ ನನಗೆ ಭಾಳ ಇಷ್ಟ ಆಗಿತ್ತು. ಸೊ ಮುಂಚೆ TVS iQube ಕಂಪೇರ್ ಮಾಡಿದ್ರೆ, ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೂಟ್ ಸ್ಪೇಸ್ ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ. ಇಲ್ಲಿ ನಿಮಗೆ ಮೊಬೈಲ್ ಚಾರ್ಜಿಂಗ್ ಹೋಲ್ಡರ್ ಸಿಗುತ್ತೆ, ಅದ್ರ ಜೊತೆಗೆ ಸೀಟ್ ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಸೊ ಇಷ್ಟು ಜಾಗ ಇದೆ, ಒಂದು 2 ಹೆಲ್ಮೆಟ್ ಇರ್ಬೋದು, ಅಷ್ಟು ಜಾಗ ಇದೆ. ಸೊ ಮುಂಚೆ ನೀವೇನು ನೋಡ್ತಾ ಇದ್ರಿ, 3.4 kW ವಿತ್ 100 ಕಿಲೋಮೀಟರ್ಸ್ ಫುಲ್ ಚಾರ್ಜು. ಸೊ ಇದು ಇವಾಗ 3.5 kW ಫುಲ್ ಚಾರ್ಜ್ ಮಾಡಿದ್ರೆ 115 ಕಿಲೋಮೀಟರ್ವರೆಗೂ ಈ ಗಾಡಿ ಹೋಗುತ್ತೆ ಫುಲ್ ಚಾರ್ಜ್ ಮಾಡಿದ್ರೆ. ಸೊ ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಇರುತ್ತೆ, ಒಂದು ಈಕೋ ಮೋಡು ಮತ್ತು ಪವರ್ ಮೋಡು. ಸೊ ನೀವು ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಎಸ್, TVS iQube. ಸಾರಿ, ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ, ಸಾರಿ. ಎಸ್, ಇದರಲ್ಲಿ 2 ರೈಡಿಂಗ್ ಮೋಡ್ ಸಿಗುತ್ತೆ ನಿಮಗೆ, ಈಕೋ ಮತ್ತು ಪವರ್ ಮೋಡು. ಸೊ ಇವಾಗ ಬ್ಯಾಟ್ರಿ ಪರ್ಸೆಂಟೇಜ್ ಒಂದು 66% ಇದೆ. ಸೊ ರೇಂಜು ಒಂದು 76 ಕಿಲೋಮೀಟರ್ಸ್ವರೆಗೆ ಹೋಗುತ್ತೆ. ಇವಾಗ ಪವರ್ ಮೋಡ್ ಸ್ವಿಚ್ ಮಾಡಿದ್ರೆ 50 ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ನೇವಿಗೇಷನು ಎಲ್ಲ ಫೀಚರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ವಿತ್ ಕಾಲ್, ಯಾರು ಕಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ, ಬಟ್ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ನಂದರಲ್ಲಿ ಬ್ಲೂಟೂತ್ ಕನೆಕ್ಟಿವ್ ಆಗಿದೆ. ಮತ್ತು ಇದರಲ್ಲಿ ನಿಮಗೆ ಫ್ಲಿಪ್ ಕೀ ಬರೋಲ್ಲ. 21, 22, 23 ಅವಾಗೆಲ್ಲ ಏನು ನೋಡ್ತಾಯಿದ್ರಿ, ಅವಾಗೆಲ್ಲ ಫ್ಲಿಪ್ ಕೀ ಇರ್ತಾಯಿದ್ರು, ಬಟ್ ಇವಾಗ ನಿಮಗೆ ಫ್ಲಿಪ್ ಕೀ ಫೀಚರ್ಸ್ ಇಲ್ಲ. ಸೊ ಇಲ್ಲೇ ಎಲೆಕ್ಟ್ರಿಕ್ ಚಾರ್ಜ್ ಮಾಡೋಕ್ಕೆ.
ಸೊ ಮನೇಲಿ ನಿಮ್ಮ ಹತ್ರ ಯಾವುದಿದೆಯೋ 3 ಪಿನ್ ನಾರ್ಮಲ್ ಸಾಕೆಟೇ, ಅದ್ರಾಗೆ ಹೈ ವೋಲ್ಟೇಜು ಲೋ ವೋಲ್ಟೇಜ್ ಅಂತ ಏನಿಲ್ಲ. ಸೊ ಎಸ್, ಹಜಾರ್ಡ್ ಲೈಟ್ಸು, ಪಾರ್ಕಿಂಗ್ ಏನಂತಂದರೆ ರಿವರ್ಸು ಮತ್ತು ಫಾರ್ವರ್ಡು ಎರಡೂ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ರಿವರ್ಸ್ ಹೆಂಗೆ ಹೋಗೋದು ಅಂತ ನೋಡ್ಕೊಳ್ಳಿ. ಬ್ರೇಕ್ ಇಟ್ಕೊಂಡು ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೋಡಿ, ಫಾರ್ವರ್ಡ್ ಹೋದರೆ ಫಾರ್ವರ್ಡ್ ಹೋಗುತ್ತೆ, ರಿವರ್ಸ್ ಬಂದರೆ ರಿವರ್ಸ್ ಹೋಗುತ್ತೆ. ನೋಡಿ ಇವಾಗ ಫಾರ್ವರ್ಡ್ ಹೋಗ್ತಾಯಿದೆ ಗಾಡಿ 3 ಕಿಲೋಮೀಟರ್ಸ್ವರೆಗೂ. ಇವಾಗ ರಿವರ್ಸ್ ಬರಬೇಕು, ಪಾರ್ಕಿಂಗ್ ಒಂದೇ ಸಲ ಕ್ಲಿಕ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಅಪ್ ಟು 3 ಕಿಲೋಮೀಟರ್ಸ್ವರೆಗೂ ಸ್ಪೀಡ್ ಹೋಗುತ್ತೆ. ಇವಾಗ ಗಾಡಿ ರಿವರ್ಸ್ ಹೋಗ್ತಾಯಿದೆ. ಸೊ ಸೌಂಡ್ ಕೇಳಿಸ್ತಿರ್ಬೋದು. ಸೊ ಪಾರ್ಕಿಂಗ್ ಮೋಡ್ ಆಫ್ ಮಾಡಬೇಕು ಅಂದರೆ ಇದೊತ್ತಿ ಸೆಲ್ಫ್ ಸ್ಟಾರ್ಟ್, ಬ್ರೇಕ್ ಇಟ್ಕೊಂಡು ಸೆಲ್ಫ್ ಸ್ಟಾರ್ಟ್ ಇಟ್ಕೊಂಡ್ರೆ ಪವರ್ ಮೋಡ್ ಆಫ್ ಆಗುತ್ತೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಹೇಳಬೇಕು ಅಂದರೆ ಬ್ಯಾಟ್ರಿ ಪರ್ಸೆಂಟೇಜು, ಟೈಮು, ಡೇಟು, ಗಾಡಿ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಎಲ್ಲ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು ಥ್ರೂ ಆ್ಯಪ್ ಮುಖಾಂತರ. ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ಸು, ಹಾರ್ನು. ಸೊ ಇಲ್ಲಿ ಕ್ಯಾರಿಯರ್ ಇದೆ, ಒಂದು 3 kg ಲೋಡ್ ಇರ್ತದೆ ಅಷ್ಟೇ. ಸೊ ಬನ್ನಿ, ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಎಲ್ಲ ಈ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಡಿಸ್ಪ್ಲೇ ಪುಟಾಣಿಗಿದ್ರೂ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ಇಂಡಿಕೇಟರು, ಬ್ಯಾಟ್ರಿ ಡೌನ್ ಆಗಿರೋದು, ಪಾರ್ಕಿಂಗು, ಸೈಡ್ ಸ್ಟ್ಯಾಂಡು, ಇಲ್ಲಿ ವಾರ್ನಿಂಗ್ ಸಿಗ್ನಲ್ ಇದೆ, ಇಲ್ಲಿ ಹೈ ಬೀಮ್ ಲೈಟ್ ಇದೆ, ಇಲ್ಲೊಂದು ಲೆಫ್ಟ್ ಇಂಡಿಕೇಟರ್ಸು. ಸರಿ, ನೋಡೋಣ ಹೇಗಿದೆ ಫೀಚರ್ಸ್ ಎಲ್ಲ ಹೇಗಿದೆ, ಪವರ್ ಹೇಗಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸೋಣ ಬನ್ನಿ. ಎಸ್, ಇವಾಗ ಗಾಡಿ ಮೇಲೆ ಕೂತಿದ್ದೀನಿ ನೋಡಿ. ಇವಾಗ ಒಂದು ಚೂರು ಸೌಂಡ್ ಇಲ್ಲ. ವಾವ್, ನಾನು ಬೇರೆ ಎಲೆಕ್ಟ್ರಿಕ್ ಸ್ಕೂಟ್ರೆಲ್ಲ ಓಡಿಸಿದ್ದೀನಿ, ಏತರು, ಓಲಾ ಮತ್ತು ಸಿಂಪಲ್ ಒನ್ನು, ಆಲ್ಮೋಸ್ಟ್ ನಾನು ಎಲ್ಲ ಎಲೆಕ್ಟ್ರಿಕ್ ಗಾಡಿನೂ ಓಡಿಸಿದ್ದೀನಿ, ಇನ್ಕ್ಲೂಡಿಂಗ್ ಮ್ಯಾಗ್ನಸ್ ಕೂಡ ಓಡಿಸಿದ್ದೀನಿ. ಬಟ್ ನನಗೆ ಏತರು ಮತ್ತು ಓಲಾದಲ್ಲಿ ನಂಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ಆ ಸೌಂಡ್ ಬರುತ್ತಲ್ಲ ಬೆಲ್ಟು. ಸೊ ಅದು ನನಗೆ ಆ ಸೌಂಡ್ ಒಂಥರ ಇರಿಟೇಷನ್, ಅದು ನಂಗೆ ಆಗಬರಲ್ಲ. ಸೊ ನಮ್ಮ ಫ್ರೆಂಡ್ ಒಂದ್ಸಲ ಇಕ್ಯೂಬ್ ಓಡಿಸಿದೆ. ಆಮೇಲೆ ನಾನು ಮನೇಲಿ ನಾನೆಲ್ಲ ಕೂತ್ಕೊಂಡು ಐಕ್ಯೂಬ್ಗೆ ಹೋಗೋಣ ಅಂತ ಹೇಳಿ ಐಕ್ಯೂಬ್ಗೆ ಹೋದ್ವಿ. ಬೈಕ್ ತೊಗೊಳ್ಳೋ ಅಂತ ಆಫರ್ ಮಾಡಿದ್ರು. ಬಟ್ ನಂಗೆ ಬೇಡ ಪಾಪ, ನನಗೆ ಎಲೆಕ್ಟ್ರಿಕ್ ಗಾಡಿನೇ ಇರಲಿ ಅಂತ ಹೇಳಿ ನಂಗೆ ಐಕ್ಯೂಬ್ ತುಂಬ ಇಷ್ಟ ಆಗೋಯ್ತು, ಅದಕ್ಕೆ ನಾನು ಐಕ್ಯೂಬ್ ತೊಗೊಂಡಿರೋದು. ಸೊ ಈಕೋ ಮೋಡಲ್ಲಿ ನಿಮಗೆ ಟಾಪ್ ಸ್ಪೀಡ್ ಒಂದು 60+ ಹೋಗುತ್ತೆ. ಪವರ್ ಮೋಡಲ್ಲಿ ನಿಮಗೆ 92 to 93 ಟಾಪ್ ಸ್ಪೀಡ್ ಇದೆ. ಸೊ iQube SL ಅಂದರೆ ನಿಮಗೆ 1,76,000 ಆನ್ ರೋಡ್ ಪ್ರೈಸ್ ಬೀಳುತ್ತೆ. iQube STL ಆದರೆ ನಿಮಗೆ 2 ಲಕ್ಷ ಬೀಳುತ್ತೆ. ಅದು ಯಾಕಂದರೆ ಅದು 5.3 kW, ಅದು ಫುಲ್ ಚಾರ್ಜ್ ಮಾಡಿದ್ರೆ 200+ ಕಿಲೋಮೀಟರ್ಸ್ವರೆಗೂ ರೇಂಜ್ ಇದೆ ಗಾಡಿದು. ಮೈಲೇಜ್ ಅಂತಲೂ ಹೇಳ್ಬೋದು. ನೋಡಿ ಇವಾಗ ಈಕೋ ಮಾಡೆಲ್ ಇದೆ 55, ಇನ್ನೂ ಹೋಗುತ್ತೆ 62 ಹೋಗುತ್ತೆ. ಪವರ್ ಮಾಡೆಲ್ ಆದರೆ ಇನ್ನೂ ಜಾಸ್ತಿ ಹೋಗುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಓಡಿಸೋದಕ್ಕೆ. ಪೆಟ್ರೋಲ್ ಕೂಡ ಸೇವ್ ಆಗುತ್ತೆ. ಏನು ಚಾರ್ಜ್ ಮಾಡಿದ್ರೆ ಒಂದು 2 ಯೂನಿಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಸಖತ್ತಾಗಿದೆ ಮಾತ್ರ ಗಾಡಿ. ಅಪ್ಪ, ಶುಕ್ರವಾರ 30ನೇ ತಾರೀಕಿಗೇನೋ ನನ್ನ ಗಾಡಿ ಡೆಲಿವರಿ ಆಗಿದ್ದು. 9:45 ಗಾಡಿ ತೊಗೊಂಡು ಪೂಜೆ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದು. ನೋಡಿ ಪವರ್ ಮೋಡಲ್ ಹಾಕ್ತೀನಿ ಹೆಂಗೋಗುತ್ತೆ. ಓಹೋ ಎಳೆಯುತ್ತೆ, ತುಂಬ ಎಳೆಯುತ್ತೆ ಗುರು. ಅದು ಮತ್ತು ನೀವು ಈಕೋ ಮೋಡಿಗೆ ಹಾಕಬೇಕು ಅಂದರೆ ನೀವು 40 ಸ್ಪೀಡ್ ಲಿಮಿಟಲ್ಲಿ ಇರಬೇಕು, ಅವಾಗ ಮಾತ್ರ ಚೇಂಜ್ ಮಾಡೋಕ್ಕಾಗೋದು. ನೋಡಿ ಇವಾಗ ಈಕೋ ಮೋಡಿಗೆ ಬಂದಿದೆ.
ನೀವು ಸ್ಪೀಡಲ್ಲಿ ಇಟ್ಬಿಟ್ಟು ಈಕೋ ಮೋಡಿಗೆ ಆಗಬೇಕು ಅಂದರೆ ಆಗಲ್ಲ. ನೀವು 40 ಸ್ಪೀಡ್ ಲಿಮಿಟಲ್ಲಿ ಇದ್ದರೆ ಮಾತ್ರ ನೀವು ಚೇಂಜ್ ಮಾಡೋಕ್ಕಾಗೋದು. ಆ್ಯಕ್ಚುಲಿ ಇದು ಸಡನ್ನಾಗಿ ತೊಗೊಂಡಿದ್ದು, ಅಂದರೆ ಸಡನ್ ಪ್ಲ್ಯಾನು iQube ತೊಗೊಂಡಿದ್ದು. ಅಂದರೆ ಮನೇಲಿ ನಾನು ಅಪ್ಪ ಎಲ್ಲ ಯೋಚನೆ ಮಾಡಿ ಒಂದು iQube ಬುಕ್ ಮಾಡೋಣ ಅಂತೇಳಿ iQube ಬುಕ್ ಮಾಡಿದ್ದು. ಆಕ್ಟಿವಾ ಇದೆ ಮನೇಲಿ, ಬಟ್ ಏನಂತಂದರೆ ಮೈಲೇಜ್ ತುಂಬ ಕಮ್ಮಿ ಕೊಡ್ತಾಯಿದ್ದು. ಆ ರೀಸನ್ಗೋಸ್ಕರ ನಾವು ಎಲೆಕ್ಟ್ರಿಕ್ ಗಾಡಿಗೆ ಶಿಫ್ಟ್ ಆದ್ವಿ. ಅದು ಇವತ್ತು ಇಲ್ಲ ಒಂದು ಸ್ವಲ್ಪ ದಿವಸಕ್ಕೆ ಸೋಲ್ಡ್ ಆಗುತ್ತೆ. ಸೋಲ್ಡ್ ಆಗಿದೆ. ನನ್ನ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ POV ವಿಡಿಯೋ. ಸೊ ಅದು ಅದೇ ಆ್ಯಕ್ಟಿವಾ, ಅದು ಸೋಲ್ಡ್ ಆಯಿತು ಗಾಡಿ. ಬ್ರೇಕಿಂಗ್ಸ್ ಮಾತ್ರ ಸಕ್ಕತ್ತಾಗಿದೆ. ಫ್ರಂಟು ನಿಮಗೆ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಬ್ಯಾಕ್ ನಿಮಗೆ ನಾರ್ಮಲ್ ಬ್ರೇಕ್ಸ್, ಡ್ರಮ್ ಬ್ರೇಕ್ಸ್ ಬರುತ್ತೆ ನಿಮಗೆ. ಕಂಫರ್ಟ್ ಮಾತ್ರ ಸಕ್ಕತ್ತಾಗಿದೆ. ಓಡ್ಸೋಕ್ಕೂ ತುಂಬ ಚೆನ್ನಾಗಿದೆ ಮಾತ್ರ. ಅದೊಂದು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ಬೇಕು ಅಂತ ಇದೀನಿ. ಇಲ್ಲಿವರೆಗೆ ತೊಗೊಂಡಿಲ್ಲ ನಾನು. ಸೊ ಈ ಮುಂಚೆ ಡ್ಯಾಶ್ ಏನು ನೋಡ್ತಿದ್ದೀರಾ, ಮುಂಚೆ ಫಸ್ಟು 2021, 2022 ವೈಟ್ ಇತ್ತು. ಇವಾಗ ಕಂಪ್ಲೀಟ್ ಬ್ಲ್ಯಾಕ್ ಮಾಡಿದ್ದಾರೆ. ಹಿಂದ್ಗಡೆ ಹೋಲ್ಡರ್ ಇತ್ತಲ್ಲ, ಅದು ಕೂಡ ಒಂದು ಸಿಲ್ವರ್ ಫಿನಿಶಿಂಗ್ ಏನೋ ಇತ್ತು. ಇವಾಗ ಬ್ಲ್ಯಾಕ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಬ್ಯಾಕ್ ರೆಸ್ಟ್ ಕೂಡ. ಈ ಗಾಡಿ ಬಿಟ್ಟರೆ ಬಜಾಜ್ ಚೇತಕ್, ಅದು ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ಅಡ್ವಾಂಟೇಜಸ್ ಏನಂದರೆ ನಿಮಗೆ ಸರ್ವಿಸು ಎಲ್ಲ ಕಡೆ ಇದೆ. TVS ಆಗಲಿ, ಬಜಾಜ್ ಆಗಲಿ. ಸೊ ಇದು ಫಸ್ಟ್ ಸರ್ವಿಸು 4000 ಕಿಲೋಮೀಟರ್ ಆದಮೇಲೆ ಫಸ್ಟ್ ಸರ್ವಿಸ್ ಕೊಡೋಕ್ಕೆ. ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಅಂತ ಏನಿಲ್ಲ, ನೀವು ಓಡಿಸೋದ್ರ ಮೇಲೆ ಡಿಪೆಂಡು. ಹಂಗೂ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಒಂದು ಬ್ಯಾಟ್ರಿಗೆ 33,000 ಆಗುತ್ತೆ. ನೋಡಿ, ಇಲ್ಲೊಂದು iQube S ಇದು. ವಾವ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ 248 ಸಬ್ಸ್ಕ್ರೈಬರ್ಸ್ ಆನ್ ಮೈ ಯೂಟ್ಯೂಬ್ ಚಾನಲ್. ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸ್ TVS iQube ತೊಗೊಳ್ಳೋರಿದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಲೂ ಹೇಳ್ಬೋದು. ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ TVSಲ್ಲಿ ಇಲ್ಲಿವರೆಗೂ TVS iQube ಇಲ್ಲಿವರೆಗೂ ಕಂಪ್ಲೇಂಟ್ ಇಲ್ಲ ಅಂತ ನನ್ನ ಅನಿಸಿಕೆ. ವೀಡಿಯೋಸೆಲ್ಲ ನೋಡಿದ್ದೀನಿ, ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಏನು ಅಷ್ಟೊಂದು ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ವಾವ್. ನೋಡಿ, ರೀಜನಿಗೆ ಹೋಗಿದೆ. ವಾ ನೋಡಿ, ನಾನು TVS iQube ನೋಡಿ. ಇವಾಗ ಎಲ್ಲಿ ನೋಡಿದ್ರು ಇವಾಗ TVS iQube. ಏತರ್ ಓಲಾ ಸ್ವಲ್ಪ ಕಮ್ಮಿ, ಬಟ್ TVS iQube ಎಷ್ಟು ಜನ ಇಷ್ಟಪಡ್ತಾರೆ ಅಂತ ಇಲ್ಲೇ ಗೊತ್ತಾಗತ್ತೆ. ವಾ. ಅದೇ 21, 22 ಮಾಡಲ್ ಎಲ್ಲ ನಿಮಗೆ ನಾನು ಮುಂಚೆ ಇವಾಗಲೂ ಹೇಳ್ತಿದ್ದೀನಿ. 3.4 ಕಿಲೋವ್ಯಾಟು 100 ಕಿಲೋಮೀಟರು, ಮತ್ತು 2.7 ಕಿಲೋವ್ಯಾಟು ಅದು ಫುಲ್ ಚಾರ್ಜ್ ಮಾಡಿದ್ರೆ ಬರೀ 70 ಕಿಲೋಮೀಟರ್ಸ್. ಅವೆರಡೂ ಇಲ್ಲ ಇವಾಗ, ಅವೆರಡೂ ಸ್ಟಾಪ್ ಆಗಿದೆ. ಇವಾಗ ಬರ್ತಿರೋದೆ 3.5 ಕಿಲೋವ್ಯಾಟು 115 ಫುಲ್ ಚಾರ್ಜು. ಹೆಲ್ಮೆಟ್ಟು ಫ್ರೀ, ಎಲ್ಲ ವಿತ್ ಚಾರ್ಜರು, ಹೆಲ್ಮೆಟ್ಟು ಫ್ರೀ ಗಿಫ್ಟ್. ಆ್ಯಕ್ಚುಲಿ ಅದು ಹಂಪ್ ಟೆಸ್ಟ್ ಮಾಡೋಣ. ವಾವ್.
ಸೂಪರ್. ಅಪ್ ಟೆಸ್ಟ್ ಮಾಡೋಣ. ಶಬಾಷ್. ಓಹೋ ನೈಸ್. ತುಂಬ ಚೆನ್ನಾಗಿದೆ ಗಾಡಿ, ನಂಗೆ ತುಂಬ ಇಷ್ಟ ಆಯಿತು ಈ ಗಾಡಿ. ಮನೆಯಲ್ಲೂ ಅಷ್ಟೇ, ಎಲ್ರಿಗೂ ಖುಷಿ ಆಯಿತು ಗಾಡಿ. ಸಾಕಾಗಿದೆ ಗುರು ಗಾಡಿ, ತುಂಬ ಇಷ್ಟ ಆಗೋಯ್ತು ನನಗಂತೂ. ರೀಜನಿಗೆ ಹೋಯ್ತಾ? ಹಾಂ ಆಯ್ತು. ಸಿಕ್ಸ್ಟಿ 62% ಇದೆ. ಅಲ್ಲಿ ಸ್ವಲ್ಪ ಪವರ್ ಮೋಡ್ ಹಾಕೋದ್ನಲ್ಲ, ಅಲ್ಲಿ ಸ್ವಲ್ಪ ಡೌನ್ ಆಯಿತು. ಸೊ ನಾವು ಹೆಂಗಂತಂದರೆ ಒಂದು 20% ಆದಮೇಲೆ ನಾವು ಚಾರ್ಜ್ ಹಾಕಿಬಿಡ್ತೀವಿ. ಸೊ ನೀವು ಯಾರು ಅಥವಾ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಬೇಕು ಅಂದರೆ, ನಾನು ತೊಗೊಂಡಿದ್ದು ಸ್ವಸ್ತಿಕ್ ಮೋಟರ್ಸಲ್ಲಿ. ಅದ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಮಗೆ ನಿಯರೆಸ್ಟ್ ಶೋರೂಮ್ ಇರೋದ್ರಿಂದ ನಾವು ಅಲ್ಲೇ ತೊಗೊಂಡಿದ್ದು. ವಾವ್, ಬ್ಯೂಟಿ ಮ್ಯಾನ್, ಬ್ಯೂಟಿ. ಐಚ್ ಬಾಕ್ ವೀ. ಈಕೋ ಮಾಡಲಿದೆ, ಫುಲ್ ಥಾಟಲ್ಲಿ ಕೊಟ್ಟಿದ್ದೀನಿ. 53. ಸೊ ಇದು ಸ್ವಲ್ಪ ಫ್ಲ್ಯಾಟ್ ರೋಡ್ ಇದೆಯಲ್ಲ, ಹಂಗಾಗಿ 54. ಹೋಗೋದು ಒಂದು 60+ ಹೋಗುತ್ತೆ ಆ್ಯಕ್ಚುಲಿ. ಇವಾಗ 54 ತೋರಿಸ್ತಾ ಇದೆ. ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿದೆ. ಫ್ರಂಟು ಮತ್ತು ರೇರು ಎರಡು ಬ್ರೇಕಿಂಗ್ಸು ಸಕ್ಕತ್ತಾಗಿದೆ ಮಾತ್ರ. ವಾವ್, ಬ್ಯೂಟಿಫುಲ್ ಮ್ಯಾನ್. ಅದೇ ಸ್ವಲ್ಪ ಅಭ್ಯಾಸ, ನಾನು ಮುಂಚೆಲ್ಲ ಓಡಿಸೋ ಅಭ್ಯಾಸ. ಯಾಕಂದರೆ ಕೆಲವೊಬ್ರು ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸ್ಕೂಟ್ರು ಅಂತ ಫುಲ್ ಸಡನ್ನಾಗಿ ಎಕ್ಸಿಲೇಟರ್ ಕೊಡ್ತಾರೆ. 71 ಕಿಲೋಮೀಟರ್ಸ್. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ ಗಾಯ್ಸ್. ಬಾಯ್.